ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕಿರಣ್. ನೀವು ನೋಡ್ತಾ ಇರೋದು ಕಿಲ್ ವಿಲ್. ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಬಂದಿರೋ ಕತೆ ಶ್ರದ್ಧಾ ಮತ್ತು ಅಫ್ತಾಬನ ಕತೆ. ಇದು ಕತೆ ಹೆಂಗೈತೆ ಅಂದ್ರೆ ಸಿನಿಮಾದಾಗ ಹೆಂಗೆ ಮರ್ಡ್ರ್ ಮಾಡಿರ್ತಾರಲ್ಲ ಸೇಮ್ ಅದೇ ರೀತಿ ಆಕಿನ ಮರ್ಡರ್ ಮಾಡ್ಯಾನ. ಅದು 52 ಪೀಸ್ ಮಾಡ್ಯಾನ ಆಕಿನ. ಅದು ಯಾಕಂತ ನಿಮಗೆಲ್ಲ ಹೇಳ್ತೀನಿ. ಬರ್ರಿ ಹಂಗಾರೆ ನನ್ನ ಜೊತೆ ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ. ಈ ಘಟನೆ ನಡೆದಿದ್ದ ಡೆಲ್ಲಿ ಒಳಗೆ. ಶ್ರದ್ಧಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಗಳ. ಅವ್ರ ಮನ್ಯಾಗ ಅಕ್ಕಿ, ಅವ್ರ ಪಪ್ಪ, ಅವ್ರ ಮಮ್ಮಿ, ಅವ್ರ ಅಣ್ಣ 4 ಜನ ಇರ್ತಾರೆ. ಹೌದಾ, 4 ಜನ ಇರ್ತಾರೆ. ಅವ್ರ ಪಪ್ಪ ಮತ್ತು ಇಂಟರ್ನಲ್ ಪ್ರಾಬ್ಲಮ್ಸಿಂದ ಅವ್ರ ದೂರ ಇರ್ತಾರೆ. ಅವ್ರ ಪಪ್ಪ ಅವ್ರ 3 ಮಂದಿದಿಂದ. ಅವ್ರ ಮಮ್ಮಿ ಅಕ್ಕಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೇಕಂತೇಳಿ ಅವ್ರ ಮಮ್ಮಿನೇ ಎಲ್ಲ ಅವ್ರಿಗೆ ಎಜುಕೇಷನ್ಸ್ ಅದು ಮಾಡಿಸ್ತಿರ್ತಾರೆ. ಅಕ್ಕಿಗೆ 20 ವರ್ಷ ಆಗ್ತೈತಿ. ಅಕ್ಕಿಗೆ ಏನು ಅನಿಸ್ತೈತೆ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ಆಕೆ ಏನು ಮಾಡ್ತಾಳು, ಮುಂಬೈಗೆ ಬರ್ತಾಳು. ಮುಂಬೈಗೆ ಬರೋ ಕಾಲ್ ಸೆಂಟರ್ದಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳು. ಆಫೀಸಿಗೆ ಸಮೀಪ ಆಗಲಿ ಅಂತ ಒಂದು ಆಫೀಸ್ ಬಾಜುಗೆ ಒಂದು ಫ್ಲ್ಯಾಟ್ದಾಗ ರೆಂಟ್ಗೆ ಇರ್ತಾಳು. ಮುಂಬೈದಾಗ ಅಕ್ಕಿಗೆ ಯಾರೊಬ್ಬರು ಪರಿಚಯ ಇರೋಂಗಿಲ್ಲ, ಯಾರ ಗುರುತು ಪರಿಚಯದ ಇರೋಂಗಿಲ್ಲ, ಫ್ರೆಂಡ್ಸ್ ಇರೋಂಗಿಲ್ಲ, ಫ್ಯಾಮ್ಲಿ ಇರೋಂಗಿಲ್ಲ, ಯಾರೊಬ್ಬರು ಇರೋಂಗಿಲ್ಲ. ಆಕೆ ಒಬ್ಬಳೇ ಇರ್ತಾಳೆ. ಆಗ ಆಕಿಗೆ ಒಂದು ದಿನ ಆಕೆ ಆಫೀಸ್ದಾಗ ಒಬ್ಬ ಹುಡುಗ ಅಂತಾನೆ. ಆ ಹುಡುಗ ಯಾರಂದ್ರೆ ಅಫ್ತಾಬ್ ಪೂನೆವಾಲ. ಅವ್ನು ಬೇರೆ ಯಾರೂ ಅಲ್ಲ, ಆಕಿಗೆ ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾನೆ. ಚೈಲ್ಡ್ಹುಡ್ ಫ್ರೆಂಡ್ ಆಕಿಗೆ ಹೆಂಗಾಗಿಬಿಡ್ತೈತಿ, ಅವ್ನು ಸಿಕ್ಕಿದ್ದಂದ್ರೆ ಆಕಿಗೆ ಮರುಭೂಮಿಯಾಗಿ ನೀರು ಸಿಕ್ಕಂಗೆ. ಆಕಿಗೆ ಯಾರು ಗೊತ್ತಿರಂಗಿಲ್ಲ ಮುಂಬೈದಾಗ ಗೊತ್ತಿರಂಗಿಲ್ಲ. ಅವ್ನು ಸಿಕ್ಕಿದ ಆಕಿಗೆ ಒಂಥರ ಫುಲ್ ಖುಷಿ ಆಗಿಬಿಡ್ತೈತಿ. ಆಮೇಲೆ ಅವ್ರ ಫ್ರೆಂಡ್ಸ್ ಅಂದ್ಮ್ಯಾಗ, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ಮ್ಯಾಗ ಹಂಗೆ ಫ್ರೆಂಡ್ಶಿಪ್ದಾಗ ಊಟಕ್ಕೆ ಹೋಗೋದು, ಡಿನ್ನರ್ ಮಾಡೋದು, ಮತ್ತು ತಿರ್ಗಾಡಕ್ಕೆ ಹೋಗೋದು ಅದು ಮಾಡ್ತಿರ್ತಾರೆ. ಆಗ ಹಂಗೆ ಹೋಗೋದು ಫ್ರೆಂಡ್ಸ್ ಆಗ್ತಾರು. ಫ್ರೆಂಡ್ಸ್ ಆಗಿಂದವ್ರು ಮತ್ತು ಮುಂದೆ ಹೋಗಿ ರಿಲೇಷನ್ಶಿಪ್ದಾಗ ಬರ್ತಾರು. ರಿಲೇಷನ್ಶಿಪ್ ಬರೋಣ ಆಮೇಲೆ ಏನು ಮಾಡ್ತಾರವ್ರ ಮನ್ಯಾಗೆ ಹೇಳಂಗಿಲ್ಲ. ಶ್ರದ್ಧಾ ಮಮ್ಮಿ ಮುಂಬೈಗೆ ಬಂದು 1 ವರ್ಷ ಆದ್ಮೇಲೆ ಅವ್ರ ಮಮ್ಮಿರ ತೀರ್ಕೊತಾರೆ. ಅವ್ರು ತೀರ್ಕೊಳ್ಳೋಣ ಅವ್ರಿಗೀಗ ನೋಡ್ಕೋರು ಅವ್ರ ಪಪ್ಪ ಫೋನ್ ಎತ್ತುದು ಫೋನ್ ಅಕ್ಕಿ ರಿಸೀವ್ನ ಮಾಡ್ತಿರಂಗಿಲ್ಲ. ಅವ್ರ ಪಪ್ಪಾರ್ದಾಗಲಿ ಅವ್ರ ಅಣ್ಣಂದಾಗಲಿ ಒಟ್ಟು ರಿಸೀವ್ ಮಾಡ್ತಿರಂಗಿಲ್ಲ. ಅಕ್ಕಿ ಜೀವಂತದ ಅನ್ನೋದು ತಿಳ್ಕೊಬೇಕಂದ್ರೆ ಅವ್ರ ಪಪ್ಪ ಅದು ಮಾಡ್ತಿದ್ದು ಒಂದು ಕೆಲಸ ಅಂದ್ರೆ ವಾಟ್ಸಪ್ ಸ್ಟೇಟಸ್ ನೋಡೋದು, ಇಲ್ಲ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡೋದು. ಇಂಥದ್ದು ನೋಡ್ರೆ ಅಷ್ಟೇ ಗೊತ್ತಾಗ್ತಿದ್ದು ಅವ್ರ ಅಪ್ಪಗೆ ಈಗ ಜೀವಂತದಾಳು ಇನ್ನು ಅಂತೇಳಿ. ಅಫ್ತಾಬ್ ಅಂತ ಹುಡುಗಂದ್ರೆ ಬರೀ ಡೇಟಿಂಗ್ ಆ್ಯಪ್ಸ್ಗಳಾಗಲಿ ಮತ್ತು ಆನ್ಲೈನ್ ಹೊಸ ಹುಡುಗಿಯಾಗ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸೋದಾಗಲಿ ಇಂಥದ್ದು ಮಾಡ್ತಿರ್ತಾರೆ. ಈಗ ಮುಂಬೈ ದೊಡ್ಡ ಸಿಟಿ ಐತಿ ಅಂದ್ಮ್ಯಾಗ ಅಲ್ಲಿ ಅವ್ರಿಬ್ರಿಗೂ ಬೇರೆ ಇರೋಕೆ ಆಗ್ತಿರಂಗಿಲ್ಲ. ಅಂದ್ರೆ ಅವನದು ಜಾಸ್ತಿ ಖರ್ಚಾಗ್ತಿತ್ತು, ಇಕ್ಕಿದು ಖರ್ಚಾಗ್ತಿತ್ತು. ಅವಾಗ ಇಬ್ಬರು ಕೂಡಿ ಏನು ಬರ್ತಾರೆ ಅಂದ್ರೆ ಒಂದು ನಿರ್ಣಯಕ್ಕೆ ಬರ್ತಾರೆ. ನಿರ್ಣಯಕ್ಕೆ ಬಂದು ಏನು ಮಾಡ್ತಾರಂದ್ರೆ ಇಬ್ಬರು ಕೂಡಿ ಒಂದು ಫ್ಲ್ಯಾಟ್ನಾಗಿರೂ ಇಬ್ರದ್ದು ಏನು ಖರ್ಚಾಗ್ತಿರ್ತಿತ್ತಲ್ಲ ಇಬ್ಬರು ಕೂಡಿ ಒಬ್ರಿಗೆ ಹಂಚ್ಕೊಳ್ಳೋನು ಅಂತ ಅನ್ನೋ ಒಂದು ಇದಕ್ಕೆ ಲೆಕ್ಕಕ್ಕೆ ಬಂದ ಅವರಿಬ್ಬರು ಕೂಡಿ ಲಿವಿಂಗ್ ರಿಲೇಷನ್ಶಿಪ್ ಬರ್ತಾರೆ ನೋಡು. ಆ ಥರಾಗಿರ್ತಾರೆ ಅವ್ರು. ಲಿವಿಂಗ್ ರಿಲೇಷನ್ಶಿಪ್ದಾಗ ಇರ್ತಾರೆ. ಮತ್ತು ಲಿವಿಂಗ್ ರಿಲೇಷನ್ಶಿಪ್ ಇದ್ದಾಗ ಅಫ್ತಾಬ್ ₹1 ಅಕ್ಕಿ ಖರ್ಚಿಗೆ ಕೊಡ್ತಿರಂಗಿಲ್ಲ. ಎಲ್ಲ ಅಕ್ಕಿನ ನೋಡ್ಕೊತಿರ್ತಾಳೆ. ಆಕೆ ಮನೆ ಸಂತಿ ತರೋದಾಗಲಿ, ಅವ್ರದ್ದು ಮತ್ತು ಹಿಂಗೆ ರೆಂಟ್ ಕೊಡೋದಾಗಲಿ ಎಲ್ಲನೂ ಆಕಿನ ನೋಡ್ಕೊತಿರ್ತಾಳೆ. ಹಿಂಗೆ ಅವ್ರಿಗೆ ಆಮೇಲೆ ಬರ್ಕೋತ ಈ ಶ್ರದ್ಧಾಗ ಹೆಂಗೆ ಆಗ್ತಿರ್ತೈತೆ ಅಂದ್ರೆ ಅಫ್ತಾಬ್ ಮ್ಯಾಗ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಕೈತಿ. ಯಾಕಂದ್ರೆ ಅವ್ನು ಬರೀ ಡೇಟಿಂಗ್ ಆ್ಯಪ್ ಯೂಸ್ ಮಾಡೋದು ನೋಡ್ತಿರ್ತಾಳು. ಬರೀ ಸ್ನ್ಯಾಪ್ಚಾಟ್ದಾಗ ಹೊಸ ಹುಡುಗಿಯರ್ಗೆ ರಿಕ್ವೆಸ್ಟ್ ಕಳ್ಸೋದಾಗಲಿ, ಇನ್ಸ್ಟಾಗ್ರಾಮ್ದಾಗ ರಿಕ್ವೆಸ್ಟ್ ಕಳ್ಸೋದಾಗಲಿ, ಹೊಸ ಹುಡುಗಿ ಚಾಟ್ ಮಾಡೋದಾಗಲಿ. ಮುಂದೊಂದಿನ ಶ್ರದ್ಧಾ ಇಷ್ಟು ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವನಂದ್ರೆ ಅವನ ಫೋನ್ ತೆಗೆದು ನೋಡೋದಾಗಲಿ, ಅವ್ನು ಯಾರ ಜೊತೆ ಚಾಟ್ ಮಾಡತ್ತಾನೋ, ಏನು ಮಾಡತ್ತಾನೋ ಇಂಥದ್ದು ನೋಡ್ತಾನೆ. ಇದಕ್ಕೆಲ್ಲ ಕಾರಣನೂ ಅಫ್ತಾಬನ. ಯಾಕಂದ್ರೆ ಅವರಿಬ್ಬರು ಕೆಲಸ ಮಾಡ್ತಿರೋ ಆಫೀಸ್ದಾಗನ ಒಂದು ಹುಡುಗಿ ಜೊತೆ ಅವ್ನು ಕ್ಲೋಸ್ ಆಗ್ತಿರೋದನ್ನ ಆಕಿ ಶ್ರದ್ಧಾ ನೋಡ್ರಿನ ಆಕಿಗೆ ಫುಲ್ ಡೌಟ್ ಬಂದ. ಇಬ್ಬರು ನೋಡು ಫುಲ್ ಜಗಳ ಆಗ್ತಿರ್ತೈತಿ. ಜಗಳ ಆದಾಗ ಪ್ರತಿ ಸಲನೂ ಅಫ್ತಾಬ್ ಬಂದು ಆಕಿಗೆ ಸಾರಿ ಕೇಳ್ತಿರ್ತಾನೆ. ಸಾರಿ ನನ್ನಿಂದ ತಪ್ಪಾಯಿತು, ಮತ್ತು ಇನ್ನೊಮ್ಮೆ ಹಿಂಗೆ ಮಾಡೋಂಗಿಲ್ಲ ಅಂದಾಗೊಮ್ಮೆ ಆಕಿ ಮತ್ತು ಕರಿಗೆ ಎಷ್ಟಾದರೂ ಲವ್ ಮಾಡ್ತಿರ್ತಾಳೆ. ಕರಿಗೆ ಆಕಿ ಮನಸ್ಸು ಕರೆದು ಮತ್ತು ವಾಪಸ್ ಆಕಿ ಅವಂಗೆ ಹ್ಞೂ ಅಂಥೇಳಿ ಮತ್ತೆ ವಾಪಸ್ ಹೋಗ್ತಿರ್ತೈತಿ ರಿಲೇಷನ್ಶಿಪ್. ಹಿಂಗೆ ಹೋಗ್ತೈತಿ. ಒಂದು ದಿವಸ ನನ್ನ ಫೋನ್ ಕಳೀತಂತೇಳಿ ಹೊಸ ಫೋನ್ ತೊಗೊಂಬರ್ತಾನೆ. ಹೊಸ ಫೋನ್ ತೊಗೊಂಬಂದಾಗ ಈಕಿಗೇನು ಹೊಸ ಫೋನ್ ತಂದಾನು. ಈಗ ಡೇಟಿಂಗ್ ಆ್ಯಪ್ಸ್ ಇರೋಂಗಿಲ್ಲ, ಹೊಸ ಹುಡುಗಿಗೆ ರಿಕ್ವೆಸ್ಟ್ ಕಳ್ಸಂಗಿಲ್ಲ, ಯಾರು ಕಾಂಟ್ಯಾಕ್ಟ್ದಾಗಿಲ್ಲ ಅಂತ ಈಕೆ ಅಂದ್ಕೊಂಡಿರ್ತಾಳೆ. ಆದ್ರೆ ಇವು ಮತ್ತೆ ಹೊಳ್ಳಿ ಅದನ್ನ ಮಾಡ್ತಿರ್ತಾನೋ. ಅವಾಗ
ಫುಲ್ ಜಗಳ ಆಕೈತಿ. ಒಂದು ದಿವಸ ಅಫ್ತಾಬ್ ಆಕಿಗೆ ಫುಲ್ ಜಗಳಾಗಿ ಅವ್ರು ಒಬ್ರಿಗೊಬ್ರು ಮಾತಾಡೋದು ಬಿಟ್ಬಿಡೋಣ. ಆಮೇಲೆ ಮತ್ತೆ ಅಫ್ತಾಬ್ ಬಂದು ಆಕಿಗೆ ಸಾರಿ ಕೇಳಿ ಹಿಂಗೆ ಮಾಡಿ ನಾವು ಯಾಕೆ ಇಲ್ಲಿದ್ದೀವಿ, ನಾವಾಗ ಫುಲ್ ಜಗಳ ಅದಾಗತ್ತೈತಿ, ನಾವು ಇಲ್ಲಿಂದ ಬಿಟ್ಟು ಇಲ್ಲಿ ಮುಂಬೈನ ಬ್ಯಾಡ, ನಾವು ಮುಂಬೈದಾಗ ಇರೋದು ಬೇಡ, ನಾವು ಡೆಲ್ಲಿಗೆ ಹೋಗೋಣ ಅಂತಾರೆ. ನಾಯಿ ಬಲ ಡೊಂಕ್ ಹಂಗನ ಅಫ್ತಾಬ್ ಮತ್ತು ಡೆಲ್ಲಿಗೆ ಹೋಗಿರ್ತಾನಲ್ಲ, ಅಲ್ಲಿ ಅವ್ನು ಮತ್ತು ಹಳಿ ಚಾಳಿ ಅವ್ರು ಬಿಡಂಗೇ ಇಲ್ಲ. ಒಂದು 2 ದಿವಸ ಸುಖವಾಗಿರ್ತಾರು, ಮತ್ತು ಹಳಿ ಚಾಲನ ಮಾಡಿಬಿಡ್ತಾನೆ. ಮತ್ತು ಅಲ್ಲಿ ಹೊಸ ಹುಡುಗಿಗೆ ಸ್ನ್ಯಾಪ್ಚಾಟ್ದಾಗ ರಿಕ್ವೆಸ್ಟ್ ಹಾಕೋದು, ಹೊಸ ಡೇಟಿಂಗ್ ಆ್ಯಪ್ದಾಗ ಮತ್ತು ಹೊಸ ಹುಡುಗಿಯಾರು ತರೋದು, ಮತ್ತು ಇದನ್ನೆಲ್ಲ ನೋಡಿ ಶ್ರದ್ಧಾ ಡೈಲಿ ಜಗಳಾಡಕ್ಕೆ ಚಾಲು ಮಾಡಿಬಿಡ್ತಾವೆ ಅವನ ಜೊತೆ. ನೀ ಹಿಂಗ್ಯಾಕೆ ಮಾಡಾಕತ್ತಿ, ನೀನು ನನ್ನ ಮದುವೆ ಹಾಕಿಲ್ಲೋ, ಇದು ಮಾಡ್ತಿಲ್ಲೋ ಅಂತ. ಇಲ್ಲ ಇಲ್ಲಿ ಮದುವೆ ಹಾಕ್ಯವನು ಈಗ ಏನು ಅರ್ಜೆನ್ಸಿ ಐತೆ ಅಂತದ, ಮದುವೆ ಆಗೋನು ಅಂತ ಹೇಳಿ ಆಕಿ ಬರೀ ಪ್ರತಿ ಸಲ ಮುಂದೆ ಹಾಕ್ತಿರ್ತಾನೆ. ಒಂದು ದಿವಸ ಅವ್ರಿಬ್ರಿಗೂ ಈ ಪರಿ ಜಗಳ ಆಕೈತ್ಲ, ಅಕ್ಕಿ ಈಗ ಹೋಗಿ ಅವ ಏನು ಮಾಡ್ತಾನೆ, ಅಫ್ತಾಬ್ ಹೋಗಿ ಕುತ್ತಿಗೆ ಹಿಡ್ದವ ಬಿಡಂಗೆ ಇಲ್ಲ ಒಟ್ಟು. ಇವತ್ತು ಅವ್ರಿಬ್ಬರು ನಡೆದಿರೋ ಜಗಳ ಭಯಂಕರಕ್ಕೆ 2 ದಿವಸ ನಡೆದಿರೋ ಹಂಗಲ್ಲ. ಈ ಜಗಳ ಎಲ್ಲಿ ತನಕ ಹೊಕ್ಕೈತಂದ್ರೆ ಶ್ರದ್ಧಾನ ಸಾವಿನ ತನಕ ಹೊಕ್ಕೈತಿ. ಕುತ್ತಿಗೆ ಹೋಗಿ ಹಿಡಿದಿರೋ ಅಫ್ತಾಬ ಅಕ್ಕಿನ ಬಾಡಿ ಫುಲ್ ನೀಲಿ ಕಲರ್ ತಿರುಗೋದು ಆಕಿನ ಬಿಟ್ಟಿರಂಗಿಲ್ಲ. ಆಕಿ ಸತ್ತಾಳ ತಿಳ್ಕೊಂಡು ಆಮೇಲೆ ತಾವು ಸ್ಟ್ರಿಟ್ನಾಗಿಂದ ಹೊರಗೆ ಬರ್ತಾನಲ್ಲ, ಆವಾಗ ಅಯ್ಯೋ ನಾವು ಪ್ರೀತಿ ಮಾಡ್ತಿದ್ರು ಹುಡುಗಿನ ಕೊಂದಲ್ಲ ಅಂತಂದು ಯಾರೇ ನಾರ್ಮಲ್ ಮಂದಿದ್ರೆ ಹಿಂಗೆ ಅನ್ಕೋತಾರೆ. ಯಾಕೆ ಅವ್ಗೆ ಗಿಲ್ಟ್ ಅನ್ನೋದು ಇರಂಗಿಲ್ಲ, ನಾ ಕೊಂದಿಲ್ಲ ಅನ್ನೋದು ಇರಂಗೇ ಇಲ್ಲ. ಅವ್ಗೆ ಆರಾಮ್ ನಾರ್ಮಲ್ ಇರ್ತಾನೆ. ಸತ್ತಳ ಆಕಿನ ತೊಗೊಂಡು ಹೇಳ್ಕೊಂಡು ಹೋಗಿ ಇದ್ರಾಗ ಸೈಡ್ದಾಗ ಒಂದು ಬೆಡ್ರೂಮ್ದಾಗ ಹಾಕ್ತಾನೋ, ತಾವೊಂದು ಬೆಡ್ರೂಮ್ದಾಗ ಅವತ್ತು ನೈಟ್ ಮಕ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದ ಒಂದೊಂದು ಫಸ್ಟ್ ಕೆಲಸ ಮಾಡೋದು ಏನಂದ್ರೆ ಆಕಿನ ಜಕ್ಕೊಂಡು ಹೊಕ್ಕಾನು ಬಾತ್ರೂಮ್ದಾಗ ಹೋಗಿ ಶವರ್ ಚಾಲೋ ಮಾಡಿ ಆಕಿ ಬಾಡಿ ತುಂಡಾಗಿ ಕಟ್ ಮಾಡೋಕ್ಕೆ ಚಾಲೋ ಮಾಡ್ತಾನೆ. ಫಸ್ಟ್ ಒಂದು ದಿವಸ ಆಕಿ ಬಾಡಿ ಬರೀ ಕಾಲು ಕಟ್ ಮಾಡಿ ಪೀಸ್ ಮಾಡಿ ಒಂದು ಬ್ಲ್ಯಾಕ್ ಕ್ಯಾರಿ ಬ್ಯಾಗ್ದಾಗ ಹಾಕಿ ಫ್ರಿಜ್ನಾಗ ಇಡ್ತಾನೆ. ಅದು ಫ್ರಿಜ್ ಎಲ್ಲಿಂದ ತಂದಿರ್ತಾನೆ ಕೇಳ್ರಿ, ಫ್ರಿಜ್ ಅದು ಶ್ರದ್ಧಾ ಫೋನ್ ತೊಗೊಂಡಿರ್ತಾನೆ. ಶ್ರದ್ಧಾ ಫೋನ್ದಾಗಿಂದ ತನ್ನ ಅಕೌಂಟಿಗೆ 54,000 ಪೇ ಮಾಡ್ಕೊಂಡಿರ್ತಾನೆ. एक 300 लीटर का फ्रिज लेकर आया और उसमें बॉडी रखकर अगले कुछ दिनों तक शव के छोटे टुकड़े कर पास के छतरपुर जंगल में फेंकता रहा. ಅದ ಫ್ರಿಜ್ನಾಗ ತನ್ನ ಊಟ ಅಲ್ಲೇ ಇಟ್ಟಿರ್ತಾನೆ. ಆ ಊಟನ ತೊಗೊಂಡು ಅಲ್ಲಿದ್ದ ತಿರ್ತಿರ್ತಾನೆ. ಅವ್ಗೆ ಒಟ್ಟ ವಾಸ ಬರಬಾರ್ದು ಅಂಥೇಳಿ ಏನು ಮಾಡ್ತಾನೋ, ಸೆಂಟ್ ಹೊಡಿದು ಪರ್ಫ್ಯೂಮ್ ಹೊಡಿದು ಇಂಥ ಎಲ್ಲ ಮಾಡಿರ್ತಾನೆ. ಈ ಮಟ್ಟಕ್ಕೆ ಸಾಯ್ಕೋ ಥರ ಇರ್ತಾನಂದ್ರೆ ಅವ ಝೊಮ್ಯಾಟೊ ಆರ್ಡ್ರ್ ಮಾಡ್ತಾನೆ. ಝೊಮ್ಯಾಟೊ ಆರ್ಡ್ರ್ ಮಾಡಿ ಝೊಮ್ಯಾಟೊದವನು ಬಂದು ಬಾಗಲ್ದ ಡೋರ್ ಸ್ಟೆಪ್ ಡೆಲಿವರಿ ತೊಗೋತಾನು. ಡೋರ್ ತಂದು ಕೊಟ್ಟು ಹೋಗುವಂಗೆ ಬಾಗಲ್ ತನಕ ತರಿಸಿ ಊಟ ತೊಗೊಂಡು ಅಲ್ಲೇ ಕುಂತು ಊಟ ಮಾಡ್ತಾನು. ಅದ ಬೆಡ್ರೂಮ್ದಾಗ ಇರ್ತಾನು. ಈಗ ಆಕಿನ ಕೊಂದಿರ್ತಾನು. ಕೊಲ್ಲನ ಈಗ ಮನ್ಯಾಗದು ಗೊತ್ತಾಗಬಾರ್ದಂತ ಏನು ಮಾಡ್ತಾನಂದ್ರೆ ಆಕಿ ಫೋನ್ ತೊಗೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋದಾಗಲಿ, ವಾಟ್ಸಪ್ ಸ್ಟೇಟಸ್ ಹಾಕೋದಾಗಲಿ ಇಂಥೆಲ್ಲ ಮಾಡ್ತಿರ್ತಾನೆ. ಎಲ್ಲರಿಗೂ ಮೆಸೇಜ್ ಹಾಕೋದು ಮಾಡ್ತಿರ್ತಾನೆ. ಅಂದರೆ ಯಾರಿಗೂ ಡೌಟ್ ಬರಬಾರ್ದು ಆಕಿ ಇಲ್ಲ ಅಂತ ಅನ್ನೋದು. ಹಂಗೆ ಎಲ್ಲ ಮಾಡ್ತಿರ್ತಾನು. ಆಕಿಗೆ ಬಾಡಿ ಕಟ್ ಮಾಡಿ ಎಲ್ಲ ಎಷ್ಟು 52 ತುಂಡೆ ಮಾಡಿರ್ತಾನು. ಲಾಸ್ಟಿಗೆ ಉಳಿದಿರೋದಕ್ಕೆ ಒಂದು ತಲೆ, ಆ ತಲೆ ತೊಗೊಂಡೋಗಿ ಫ್ರಿಜ್ನಾಗ ಇಟ್ಟಿರ್ತಾನೆ. ಇವೆಲ್ಲ ಬಾಡಿ ಪಾರ್ಟ್ಸ್ ಹಾಕಿಂದು ಫ್ರಿಜ್ನಾಗ ಇರ್ತಾವೆ. ಫ್ರಿಜ್ನಾಗ ಇರೋಣ ಡೈಲಿ. ಆಮೇಲೆ ಒಂದೊಂದು ದಿವ್ಸ ತೊಗೊಂಡು ಹೋಗ್ತಾನೆ. ಒಂದು ದಿವಸ ಅವನಿರೋ ಅಪಾರ್ಟ್ಮೆಂಟ್ ಹಿಂದಿನ ಸೈಡ್ ಹೋಗುತ್ತೆ. ಒಂದು ದಿವ್ಸ ಹೋಗಿ ಯಾವುದೋ ಒಂದು ಅವ್ನು ಡೆಲ್ಲಿನೂ ಹೊಸದಿರ್ತೈತೆ. ಅವ್ನು ಡೆಲ್ಲಿದಾಗ ಹೊಸ ಜಾಗ ಹುಡುಕ್ಯಾರಿರ್ತಾನೆ ಹೋಗ್ಯಾಕೆ ಬಾಡಿ. ಅಲ್ಲಿ ಒಂದು ಬಾಡಿ ಅಂದ್ರೆ ಪೂರ ಹಿಂಗೆ ಒಕ್ಕೋತಿರ್ತಾನೆ. ಅವ್ನು ಎಷ್ಟು ದಿವ್ಸ ಹಿಂಗೆ ನಡೀತೈತೆ ಅಂದ್ರೆ 6 ತಿಂಗಳ ತನಕ ಹಿಂಗೆ ಇರ್ತಾನೆ. ಒಂದಿನ ಅವ ವಾಪಸ್ ಊರಿಗೆ ಬರ್ತಾನೆ. ಊರಿಗೆ ಬಂದಾನ ಅವ್ನಿಗೇನು ಅನಿಸ್ಬಿಡ್ತೈತೆ ಅಂದ್ರೆ ಇನ್ಯಾಕೆ ಇನ್ನೂ ವಾಟ್ಸಪ್ ಸ್ಟೇಟಸ್ ಹಾಕಬೇಕು, ಯಾಕೆ ಸ್ಟೋರಿ ಹಾಕ್ಬೇಕು, ನಾನು ಇನ್ನೇನು ಮುಗಿತ್ಲಾಕಿ ಬಾಡಿ ಡಿಸ್ಪೋಸು ಆಯಿತು, ಎಲ್ಲ ಆಯಿತು, ಇನ್ಯಾಕೆ ಅಂಜಬೇಕು ಅಂಥೇಳಿ ಅವ್ನ ಮನಸ್ಸಿನಾಗ ಒಂಥರ ರೋಷಕ್ಕೆ ಬಂದಿರ್ತೈತೆ. ಹಂಗೆ ಆಯ್ತು ಬಿಡ, ಇನ್ನೇನು ಮುಗಿತ್ಲ ಒಗದ್ಬಿಡ್ತಾನೆ ಫೋನ್. ಆಮೇಲೆ ಅವ್ರ ಪಪ್ಪ ಯಾವಾಗಲೂ ಸ್ಟೋರಿ ನೋಡಾರ, ವಾಟ್ಸಪ್ ಸ್ಟೇಟಸ್ ನೋಡಾರ. ಒಂದು 2-3 ದಿವಸ ಆಕಿದು ವಾಟ್ಸಪ್ ಸ್ಟೇಟಸ್ ಸ್ಟೋರಿ ಬರಲಾರ್ದಕ್ಕೆ ಕಾರಣ ಅವ್ರ ಪಪ್ಪ ಏನು ಮಾಡ್ತಾನಂದ್ರೆ ಪ್ಯಾನಿಕ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕಿ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾನೆ. ಮತ್ತು ಆಕಿಗೆ ಸುತ್ತಮುತ್ತ ಯಾರ್ಯಾರು ಅದಾರ ಆಕಿಗೆಲ್ಲ ಕಾಲ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಇಲ್ಲ ಅವ್ರಿಗೆ ಮುಂಬೈ ಬಿಟ್ಟು ಭಾಳ ದಿವಸ ಆಯಿತು, ಆಕಿ ಡೆಲ್ಲಿಗೆ ಮೂವ್ ಆಗ್ಯಾಳು. ಆಮೇಲೆ ಅವ್ರ ಪಪ್ಪ ಏನು ಮಾಡ್ತಾನು, ಡೆಲ್ಲಿಗೆ ಹೋಗೋಣ, ಎಲ್ಲೂ ಸಿಗಂಗಿಲ್ಲ. ಆಮೇಲೆ ಅಫ್ತಾಬ್ ಕಾಲ್ ಮಾಡ್ತಾನೆ. ಇಲ್ಲಪ್ಪ ಅವನು ಆಕಿ ನನ್ನ ಆವಾಗ ಇದು ಮಾಡಿ ಹೋಗ್ಯಾಳು, ಆಕಿ ನನಗೆಲ್ಲ ಗೊತ್ತಿಲ್ಲ, ಮೋಸ ಮಾಡಿ ಬೇರೆದವನ ಜೊತೆ ಓಡೋಗ್ಯಾಳು ಅಂತ ಹಿಂಗೆ ಹೇಳ್ಬಿಡ್ತಾನೆ. ಹೇಳ್ಬಿಡೋಣ ಅವೇನು ಮಾಡ್ತಾನೆ, ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಅವ್ರ ಪಪ್ಪ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸರು ಫಸ್ಟಿಗೆ ಎಲ್ಲ ವಿಚಾರಣೆ ಮಾಡ್ತಾರೆ, ಏನೇನು ಯಾರ್ಯಾರು ಆಕಿ ಜೋಡಿ ಇದ್ರು ಏನು ಅಂತೇಳಿ. ಅವಾಗ ಅಫ್ತಾಬ್ನು ಕರೆಸ್ತಾರೆ. ಅಫ್ತಾಬ್ ಏನು ಹೇಳ್ತಾನಂದ್ರೆ, ಇಲ್ಲ ಆಕಿ ಯಾವಾಗೂ 3-4 ತಿಂಗಳ ಹಿಂದೆ ನನಗೆ ಬಿಟ್ಟು ಹೋಗಿಬಿಟ್ಟಾಳು, ನನಗೆ ಮೋಸ ಮಾಡಿ ಬೇರೆದವನ ಜೋಡಿ ಹೋಗಿಬಿಟ್ಟಾಳು,
ಆಕೆ ಕಂಟಿನ್ಯೂ ನಾನು ಫೋನ್ ಮಾಡತ್ತೀನಿ, ಫೋನು ಹತ್ತುವಲ್ತು, ಹಂಗೆ ಮಾಡ್ತಾನೆ. ಹಂಗೆ ನನ್ನ ಪೊಲೀಸರ ಇವನು ಕಾಲ್ ಹಿಸ್ಟ್ರಿ ತೆಗಿತಾರೆ. ಕಾಲ್ ಹಿಸ್ಟ್ರಿ ತೆಗ್ಯಾನ ಅವ್ ಮಾಡಿರೋದು ಒಂದು ಆಕಿ ಮರ್ಡರ್ ಆಗೋಕ್ಕಿಂತ ಒಂದು ದಿವ್ಸ ಮೊದಲು ಆಕಿಗೆ ಏನು ಕಾಲ್ ಮಾಡಿರ್ತಿಲ್ಲ, ಅದನ್ನು ಬಿಟ್ಟರೆ ಅವ್ನು ವಾಪಸ್ ಕಾಲ ಮಾಡಿರಂಗಿಲ್ಲ. ಒಟ್ಟಂದ್ರೆ ಕಾಲ್ ಆಕಿಗೆ ಮಾಡಿರಂಗಿಲ್ಲ. ಖರೆ ಒಂದು ಏನಾಗಿರ್ತೈತಿ, 54,000 ಆಕಿ ಅಕೌಂಟ್ದಿಂದ ಟ್ರಾನ್ಸಾಕ್ಷನ್ ಆಗಿರ್ತೈತಿ ನೋಡಿ. ಅವಾಗ ಅವ್ರ ಪೊಲೀಸರಿಗೆ ಸಿಕ್ಕಿರೋದು ಒಂದು ಕ್ಲೂ ಅಂದ್ರೆ ಅದೊಂದು ಕ್ಲೂ. ಕೇಳ್ತಾರೆ, ಇದು 54,000 ನಿನಗೆ ಹೆಂಗೆ ಬಂತು, ಇದು ಹೆಂಗೆ ಮತ್ತು ನೀನು ಫೋನು ಮಾಡಿಲ್ಲ, ಮಾಡಿಲ್ಲ ಅಂದ್ರೆ ನಿಮ್ಮ ಕಡೆ 54,000 ಆಕಿ ಟ್ರಾನ್ಸಾಕ್ಷನ್ ಹೆಂಗೆ ಮಾಡಿವು, ಹಿಂಗೆಲ್ಲ ಮಾಡೋಣ. ನಾವು ಪೊಲೀಸರು ಹಿಡಿದು ಒದ್ಯಾನಾಗ ಗೊತ್ತಾಕೈತಿ, ಎಲ್ಲ ಬಾಯ್ ಬಿಡ್ತಾನೆ, ತಾನೇ ಹೇಳ್ತಾನೆ ಇದನ್ನೆಲ್ಲ. ನಾ ಆಕಿಗೆ 52 ಪೀಸ್ ಮಾಡಿ ಅಲ್ಲೇ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ, ಅದನ್ನೆಲ್ಲ ಎದಕ್ಕೆ ಮಾಡಿದೆ ಅಂತ ಕೇಳೋಣ. ಆಕಿ ಬಾಡಿ ಸಿಕ್ಕರೂ DNA ಅದು ಇದು ಟೆಸ್ಟ್ ಮಾಡಿದ್ರೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡೀನಿ. ಮತ್ತು ಇದನ್ನೆಲ್ಲ ಹೇಳಾಗ ಪೊಲೀಸರು ರಿಪೋರ್ಟ್ದಾಗ ಹೇಳ್ತಾರೆ, ಇದನ್ನೆಲ್ಲ ಹೇಳಾಗ ಅವ್ನ ಮುಖದ ಮ್ಯಾಗ ಒಂದು ಸ್ವಲ್ಪ ಗಿಲ್ಟ್ ಅನ್ನೋದು ಇದ್ದಿದ್ದಿಲ್ಲ. ಒಂದು ಹುಡುಗಿನ ಅವ್ನು ಪ್ರೀತಿಸತ್ತಿದ್ದ ಹುಡುಗಿನ 52 ಪೀಸ್ ಮಾಡಿ ಒಗೆದಿರ್ತಾನೆ, ಆದ್ರೆ ಅವ್ನ ಮುಖದ ಮ್ಯಾಗ ಗಿಲ್ಟ್ ಅನ್ನೋದು ಇರಂಗಿಲ್ಲ. ಗೆಳೆಯರಿ, ಈ ಘಟನೆಯಿಂದ ನಮ್ಗೆ ಅರ್ಥ ಆಗಿರೋದು ಪ್ರೀತಿ ಕುರುಡು ಪ್ರೇಮಿಗಳಲ್ಲ. ಈ ಘಟನೆ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಮತ್ತೊಂದು ಮುಂದೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ಪ್ರಯತ್ನಕ್ಕೊಂದು ಲೈಕ್ ಮಾಡಿರಿ. ಧನ್ಯವಾದಗಳು.